ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಎಲ್ಲರ ಹತ್ರನೂ ಪ್ಯಾನ್ ಕಾರ್ಡ್ ಇರುತ್ತೆ. ಎಲ್ಲ ಪ್ಯಾನ್ ಕಾರ್ಡ್ನ ಯೂಸ್ ಮಾಡ್ತಿರ್ತೀರ ಫ್ರೆಂಡ್ಸ್. ಯಾರೆಲ್ಲ ಪ್ಯಾನ್ ಕಾರ್ಡ್ ಯೂಸ್ ಮಾಡ್ತಿರ್ತೀರ ಮತ್ತು ಯೂಸ್ ಮಾಡ್ತಿದ್ದೀರ ಅವರಿಗೆಲ್ಲ ಒಂದು ಸರ್ಕಾರದಿಂದ ಒಂದು ರೂಲ್ನ ಫಾಲೋ ಮಾಡಬೇಕು, ಪಾಲಿಸ್ಬೇಕು ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಏನಪ್ಪ ಅದು ಹೊಸ ರೂಲು ಅಂತ ತಿಳ್ಕೊಬೇಕಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಅಲ್ಲಿ ಬರ್ತಾರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಪೂರ್ತಿ ಮಾಹಿತಿ ತಿಳ್ಕೊತೀರ ಕೊನೆ ತನಕ ನೋಡಿದ್ರೆ. ವಿಡಿಯೋ ಶುರು ಮಾಡೋಣ ಸ್ನೇಹಿತರ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಫ್ರೆಂಡ್ಸ್, ಏನಪ್ಪ ಕೇಂದ್ರ ಸರ್ಕಾರದಿಂದ ಹೊಸ್ದಾಗಿ ರೂಲ್ ಜಾರಿಯಾಗಿರೋದು, ಏನು ರೂಲ್ನ ಫಾಲೋ ಮಾಡಬೇಕು ನಾವು ಅಂತ ನೋಡೋದಾದರೆ, ಇವಾಗ ನಾನು ಹೇಳೋ ರೂಲು ನೀವು ಫಾಲೋ ಮಾಡಲೇಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಏನಪ್ಪ ಅದು ಹೊಸ ರೂಲ್ ಅಂದರೆ, ಯಾರೆಲ್ಲ ಒಂದಕ್ಕಿಂತ ಹೆಚ್ಚಿನ ಪ್ಯಾನ್ ಕಾರ್ಡ್ ಬಳಕೆ ಮಾಡ್ತಿದ್ದೀರೋ, ಯೂಸ್ ಮಾಡ್ತಿದ್ದೀರೋ ಅವರೆಲ್ಲ ಒಂದು ಪ್ಯಾನ್ ಕಾರ್ಡ್ ಮಾತ್ರ ಬಳಕೆ ಮಾಡಬೇಕು. ಒಂದಕ್ಕಿಂತ ಹೆಚ್ಚಿನ ಕಾರ್ಡು ಬಳಕೆ ಮಾಡ್ತಿದ್ದೀರಾ ಅಂದರೆ ನಿಮ್ಮದು ಪ್ಯಾನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತಾರೆ. ಎರಡನ್ನೂ ಕ್ಯಾನ್ಸಲ್ ಮಾಡಿ 10,000 ತನಕ ಪೆನಲ್ಟಿ ಚಾರ್ಜು ಕೇಂದ್ರ ಸರ್ಕಾರದಿಂದ ಹಾಕ್ತಾರೆ. ಆದ್ದರಿಂದ ಒಂದು ಪ್ಯಾನ್ ಕಾರ್ಡನ್ನ ನೀವೇ ಕ್ಯಾನ್ಸಲ್ ಮಾಡ್ಕೊಬಿಡಿ, ಒಂದನ್ನು ಮಾತ್ರ ಯೂಸ್ ಮಾಡಿ. ಈಗ ಎಲ್ಲರೂ ಒಂದಕ್ಕಿಂತ ಹೆಚ್ಚಿನ ಪ್ಯಾನ್ ಕಾರ್ಡ್ ಯೂಸ್ ಮಾಡಿ. ಸ್ಕ್ಯಾಮ್ಗಳು ಮೋಸ ಮಾಡೋಕ್ಕೆ ಅಂತ ಒಂದಕ್ಕಿಂತ ಹೆಚ್ಚಿನ ಪ್ಯಾನ್ ಕಾರ್ಡ್ ಯೂಸ್ ಮಾಡ್ತಿರ್ತಾರೆ. ಆದ್ದರಿಂದ ಇದನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರದವರು ಈ ರೂಲ್ನ ತಗೊಬಂದಿದ್ದಾರೆ, ಒಂದು ಆದೇಶ ಮೂಡಿದ್ದಾರೆ. ಎಲ್ಲರೂ ಕೂಡ ಒಂದೇ ಪ್ಯಾನ್ ಕಾರ್ಡನ್ನ ಬಳಕೆ ಮಾಡಬೇಕಂತ. ಆದ್ದರಿಂದ ತಾವೇನಾದರೂ ಎರಡು ಪ್ಯಾನ್ ಕಾರ್ಡ್ ಯೂಸ್ ಮಾಡ್ತಿದ್ದಾರೆ ಅಥವಾ ಒಂದಕ್ಕಿಂತ ಹೆಚ್ಚಿನ ಪ್ಯಾನ್ ಕಾರ್ಡ್ಗಳನ್ನ ಯೂಸ್ ಮಾಡ್ತಿದ್ದಾರೆ, ದಯವಿಟ್ಟು ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಒಂದನ್ನು ಯೂಸ್ ಮಾಡಿ. ಇಲ್ಲ ಅಂದರೆ ಸರ್ಕಾರದವರೇ ಕ್ಯಾನ್ಸಲ್ ಮಾಡ್ತೀವಿ ಅಂತ ಒಂದು ಆದೇಶ ಕೊಟ್ಟಿದ್ದಾರೆ. ಅದಕ್ಕಿಂತ ಮೊದಲು ನೀವೇ ಒಂದು ಪ್ಯಾನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ಕೊಬಿಡಿ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.